ನಮ್ಮ ಸುತ್ತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುವಂಥದ್ರ ಕುರಿತು ರಾಜ್ಯ ಸರ್ಕಾರ ನಾಡಿನ ಜನತೆಯಲ್ಲಿ ಇನ್ನೇನು 2026ರ ಒಳಗೆ ಚುನಾವಣೆ ನಡೆಸುವಂತಹ ಭರವಸೆಯನ್ನು ಕೊಟ್ಟಿರುವಂತಹ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲೊಬ್ಬರು ರಾಜಕಾರಣಿ ಆದಂತಹ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರಕ್ಕೆ ಒಳಪಟ್ಟಂತಹ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವಾದಂತಹ ಆನವೇರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹೆಸರುವಾಸಿಯಾದಂತಹ ಮಲ್ಲಾಪುರ ಗ್ರಾಮದ ನಿವಾಸಿ ಹಾಗೂ ಕರ್ನಾಟಕ ಕಂಡ ನೆಚ್ಚಿನ ನಾಯಕರಾದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ BS ಯಡಿಯೂರಪ್ಪ ಅವರ ಆಪ್ತ ಅನುಯಾಯಿಗಳಾಗಿದ್ದು, ಅವರ ಮಾರ್ಗದರ್ಶನದಲ್ಲಿ ವಿವಿಧ ಸ್ಥಾನಗಳನ್ನು ಅಲಂಕಾರ ಮಾಡಿದ್ದಾರೆ. ಉದಾಹರಣೆಗೆ, ಈ ಹಿಂದೆ 1991ರಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಹೊಳೆಹೊನ್ನೂರು ಬಿಜೆಪಿ ಪಕ್ಷದ ಉಪಾಧ್ಯಕ್ಷರಾಗಿ, ಭದ್ರಾಕಾಡ ಯೋಜನೆಯ ನಿರ್ದೇಶಕರಾಗಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ, ಹೊಳೆಹೊನ್ನೂರಿನ RSSN ಮಾಜಿ ನಿರ್ದೇಶಕರಾಗಿ, 1978ರಲ್ಲಿ ಗ್ರೂಪ್ ಪಂಚಾಯಿತಿ ಸದಸ್ಯರಾಗಿ, ಪ್ರಸ್ತುತ ಬಿಜೆಪಿ ಜಿಲ್ಲಾ ಕಮಿಟಿಯ ಹಾಲಿ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಬರುವಂತಹ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಆನವೇರಿ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಇಚ್ಛೆಯನ್ನ ಹೊಂದಿದ್ದಾರೆ. ಈ ಬಗ್ಗೆ ಜಿ ಸದಾಶಿವಪ್ಪ ಗೌಡರು ಏನ್ ಹೇಳ್ತಾರೆ ಮಾತನಾಡಿಸೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಜಿ ಸದಾಶಿವಪ್ಪ ಗೌಡರು ಅಂತ ಮಲ್ಲಾಪುರ ಆನವೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಬರ್ತಾ ಇದ್ದೀನಿ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರಕ್ಕೆ ಒಳಪಟ್ಟಂಥ ಗ್ರಾಮ ಇದು. ಯಾಕೆ BJP ಓಟ್ಗಳು ಎಲ್ಲ ಪಕ್ಷಗಳು ಅದಾವೆ, ಕಾಂಗ್ರೆಸ್ ಐತೆ, ದಳ ಐತೆ, BJP ಐತೆ, ಇನ್ನು ಬೇಕಾದಷ್ಟು ಪಕ್ಷಗಳು ಅದಾವೆ. ಆದರೆ BJP ಯಾಕೆ ಕೊಡಬೇಕು ಅನ್ನೋದಾದರೆ, ಇವತ್ತು ನಮ್ಮ ದೇಶದಲ್ಲಿ ಹಿಂದೆ ಯಡಿಯೂರಪ್ಪನವ್ರ ಗೌರ್ಮೆಂಟ್ನಲ್ಲಿ ಅಭಿವೃದ್ಧಿಯಾಗಿದ್ದು, ಈಗ ಮೋದಿಯವರು ಬಂದು 11-11.5 ವರ್ಷ ಆಡಳಿತ ಮಾಡ್ತಾ ಇದ್ದಾರೆ. ಮೋದಿಯವ್ರ ಕಾಲದಲ್ಲಿ ಏನೇನು ಅಭಿವೃದ್ಧಿ ಆಗಿರೋ ದೇಶದಲ್ಲಿ, ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನು ಅಭಿವೃದ್ಧಿ ಆಗಿದ್ದು ಅನ್ನೋದ್ರ ಬಗ್ಗೆ ಹೋಲಿಕೆ ಮಾಡ್ಬೇಕೆಲ್ಲ. ಎಲ್ಲ ಬುದ್ಧಿವಂತರಿದ್ದೀರಿ. ಯಾಕೆ ಅಂದರೆ, ಇವತ್ತು ಯಡಿಯೂರಪ್ಪನವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮಂಡ್ಯ ಜಿಲ್ಲೆಯಿಂದ ಶಿಕಾರಿಪುರಕ್ಕೆ ಬಂದು ಒಬ್ಬ ಮಾಜಿ ಮಿನಿಸ್ಟ್ರು ವೆಂಕಟಪ್ಪನ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು 25,000 ಲೀಡ್ನಲ್ಲಿ ಅವ್ರನ್ನ ಸೋಲಿಸಿ ಪಕ್ಷ ಕಟ್ಟಿದಂಥವ್ರು. ಬರೀ ಕರ್ನಾಟಕದಲ್ಲಿ 2 ಸೀಟು BJP ಇದ್ದಂಥ ಕಾಲದಿಂದ BJP ಅಧಿಕಾರಪೂರ್ವ ಮಟ್ಟಕ್ಕೆ ಮಾಡಿದರು ಯಡಿಯೂರಪ್ಪನವರು. ಅವರಿಗೆ BJPಯಲ್ಲಿ ಅವರಿಗೆ ಎಷ್ಟು ಹೋರಾಟ ಮಾಡಿದ್ದಾರೆ ಅನ್ನೋದು ನಮ್ಮಂಥವ್ರಿಗೆ ನಿಮ್ಮಂಥವ್ರಿಗೆ ಗೊತ್ತಿರೋ ಅಂಥದ್ದು. ಅದಕ್ಕೂ ಅವ್ರ ಕಾಲದಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಆಯಿತು, ರೈತರಿಗೆ, ಕಾರ್ಮಿಕರಿಗೆ, ಶಾಲೆಗಳು, ನೀರಾವರಿ ಸೌಲಭ್ಯಗಳು, ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೈತೆ. ಅದೇ ರೀತಿ ಕೇಂದ್ರದಲ್ಲಿ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನಾಗಿತ್ತು, ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಏನಿತ್ತು, 370ನೇ ವಿಧಿ ಅಂತ ತಂದು ಅಲ್ಲಿ ನನ್ನಂತ ಯಾರೋ ಒಂದು ದುಡ್ಡಿದ್ದನೋಗಿ ಅಲ್ಲೊಂದು ಆಸ್ತಿ ಕೊಳ್ಳಕ್ಕೆ ಹಕ್ಕಿರಲಿಲ್ಲ. ಇವತ್ತು ಮೋದಿ ಕಾಲದಲ್ಲಿ 380ನೇ ವಿಧಿನೇ ಕಿತ್ತಾಕಿ ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಜೀವನ ಮಾಡ್ಬೋದು, ಬರ್ಬೋದು ಅಂತ ಐತೆ. ಅಂಥ ಒಂದು ಕಾಯ್ದೆ ಮಾಡಿದಂಥವ್ರು ನಮ್ಮ ಮೋದಿಯವರು. ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಅಷ್ಟು ವರ್ಷ ಅಧಿಕಾರ ಮಾಡಿರಲ್ಲ, ಅವ್ರು ಯಾಕೆ ಮಾಡೋಕ್ಕಾಗಲಿಲ್ಲ? ಅವ್ರು ಮಾಡಲಿಲ್ಲ. ಇವತ್ತು ಮೋದಿ ಅಂತ ವ್ಯಕ್ತಿ ಇಡೀ ಪ್ರಪಂಚದಲ್ಲೇ ಅಂಥ ಲೀಡ್ರ್ ಯಾರೂ ಇಲ್ಲ ಅಂತೇಳಿ ನಾವು ಪೇಪರ್ನಲ್ಲಿ ಓದ್ತೀವಿ, TVಯಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮೋದಿ ಅಂತರ ಕೈಯಾಗೆ, ಯಡಿಯೂರಪ್ಪನವ್ರಂತರ ಕೈಯಾಗೆ, ಅವ್ರ ಮಕ್ಕಳಾದಂಥ ಸನ್ಮಾನ್ಯ ರಾಘಣ್ಣನ ಕೈಯಲ್ಲಿ, ವಿಜಯಣ್ಣನ ಕೈಯಲ್ಲಿ ಅಧಿಕಾರ ಇತ್ತು ಅಂದರೆ ಅವರು ಹೋರಾಟದಿಂದ ಜನಗಳು ಸೇವೆ ಮಾಡ್ತಾರೆ, ಜನಗಳು ಅಭಿವೃದ್ಧಿ ಮಾಡ್ತಾರೆ, ರಾಜ್ಯ ದೇಶ ಅಭಿವೃದ್ಧಿ ಮಾಡ್ತಾರೆ. ಅದಕ್ಕೆ ಒಂದೇ ಒಂದು ಉದಾಹರಣೆ ಅಂದರೆ, ಬಂಗಾರಪ್ಪನವರು MP ಆಗಿದ್ದರು, JH ಪಟೇಲ್ರಾಗಿದ್ದರು, ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ಇವರು ಚಂದ್ರಶೇಖರಪ್ಪ ಅಂತ ಒಬ್ಬರಾಗಿದ್ದರು. ಅರ್ಜಿ ಹಾಕಿ ಹೋಗಿ ಸರ್ಕಿಟ್ ಹೌಸ್ ಮಕ್ಕ ನಾನು ಗೆದ್ದಿದ್ದೀನಿ ಹೋಗುವಂತ ಅನೌನ್ಸ್ ಮಾಡೋರು, ಇಂದಿರಾ ಗಾಂಧಿ ಫೋಟೋಸ್ ಹಾಕಿ ನನಗೆ ಅಂತ. ಇವತ್ತು ಅದನ್ನು ನಡೆಯಲ್ಲ. ಇವತ್ತು ರಾಘಣ್ಣನ ಈಗ 4 ಸರಿ MP ಆಗಿ ಗೆದ್ದಿದ್ದಾರೆ. ಅವ್ರು ಮಾಡಿರೋ ಅಭಿವೃದ್ಧಿಗಳು, ಶ್ರೀಗಂಧೂರು ಸೇತುವೆ ಇರ್ಬೋದು, ಶಿವಮೊಗ್ಗದಲ್ಲಿರೋ ಫ್ಲೈಓವರ್ಗಳು, ಒಂದು ನಾವು ಈ ಕಡೆಯಿಂದ ಹೊಳೆಹೊನ್ನೂರು ಕಡೆಯಿಂದ ಹೋದ್ವಿ ಅಂದರೆ 2 ಕಿಲೋಮೀಟರ್ ಉದ್ದದಲ್ಲಿ ರೈಲ್ವೆ ಗೇಟ್ ಹಾಕಿದ್ರೆ ಇತ್ತೊಂದು ಕಾಯಬೇಕಿತ್ತು. ಇವತ್ತು ಫ್ಲೈಓವರ್ಗಳು ಮಾಡಿದರೆ ನಮ್ಮ ಕಡೆ ನಾವು ಹೋಗ್ತೀವಿ, ಬರ್ತೀವಿ. ಎಷ್ಟು ರಸ್ತೆಗಳಾಗಿದ್ದಾವೆ, ಎಷ್ಟು ಕಲ್ಯಾಣ ಮಂದಿರಗಳು ಎಲ್ಲ ಅನುದಾನ ಕೊಟ್ಟಿದ್ದಾರೆ, ಹಳ್ಳಿಗಳಿಗೆಲ್ಲ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ರಾಘಣ್ಣ ಅಂದರೆ ಅವ್ರ ಎದುರು MP ಎಂತೆಂಥವ್ರು ಹಾಕಿಬಿಟ್ರು, ಅರ್ಜಿನ ಹಾಕಿದ್ರು, ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೆಲ್ಲ ಹಾಕಿ ಸುಣ್ಣಾದರು. ಇವತ್ತು ಅವ್ರ ಎದುರು ನೆಕ್ಸ್ಟ್ ಬರೋಂಥ ಎಲೆಕ್ಷನಲ್ಲಿ ಅರ್ಜಿ ಹಾಕ್ಬೇಕಾರೆ ಹುಡುಪ ಕ್ಯಾಂಡಿಡೇಟ ಸೋತ್ಬಿಟ್ಟೆ ಸುಮ್ಮನೆ ಒಂದು ಅರ್ಜಿ ಹಾಕಿ ಬರಪ್ಪ ಅಥವಾ ರಾಘಣ್ಣ ಹಾಗೆ ಬಿಡೋದು ಬೇಡ ಅನ್ನೋ ಮಟ್ಟಕ್ಕೆ ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಥರ ಐತೆ. ಯಾಕೆಂದರೆ ರಾಘಣ್ಣ ಅಂದರೆ MP ಅವ್ರ ಎದುರಿಗೆ ಯಾರು ಗೆಲ್ಲಕ್ಕೆ ಸಾಧ್ಯವಿಲ್ಲ ಅನ್ನೋ ಒಂದು ಮಟ್ಟಕ್ಕಾಗೈತೆ. ಅದೇ ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ನಮ್ಮ ಅಶೋಕ್ ನಾಯ್ಕರು ಇಲ್ಲಿ ನಮ್ಮ ಗ್ರಾಮಾಂತರದಿಂದ MLA ಆದರು. ಆಗ ಒಂದೊಂದು ಗ್ರಾಮ ಪಂಚಾಯತ್, ಕಡಿಮೆ ಅಂದರೆ ಒಂದೊಂದು ಗ್ರಾಮ ಪಂಚಾಯತ್ 200 ಚಿಲ್ಲರೆ ಗ್ರಾಮ ಪಂಚಾಯತ್ಗಳು ಬರ್ತವೆ. ಕಡಿಮೆ ಅಂದರೆ ಒಂದೊಂದು ಗ್ರಾಮ ಪಂಚಾಯತ್ಗೆ 10 ಕೋಟಿ ಕೆಲಸ ಮಾಡಿದರು. 10 ಕೋಟಿ ಖರ್ಚು ಮಾಡಿ ಎಲ್ಲ ಕೆಲಸ ಮಾಡಿದ್ದಾರೆ. ಈ ಉದಾಹರಣೆ ನಮ್ಮ ಮಲ್ಲಾಪುರ ಒಂದಕ್ಕೆ ಎಲ್ಲ 24 ಲಕ್ಷ ರೂಪಾಯಿ ಅಂತ ಕೆಲಸ ಆಗೈತೆ. ಬಾಕ್ಸ್ ಟ್ರೈನ್ ಇರ್ಬೋದು, ಚರಂಡಿಗಳಿರ್ಬೋದು, ರಸ್ತೆ ಇರ್ಬೋದು, ಇವೆಲ್ಲ ಆಗಿದ್ದಾವೆ. ನಮ್ಮ ಅಶೋಕ್ ನಾಯ್ಕರು
ಮೈದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 10 ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ, ಕೆಲಸ ಮಾಡಿಸಿದ್ದಾರೆ. ಅದರಲ್ಲಿ ನಮ್ಮ ಮಲ್ಲಾಪುರ ಸಣ್ಣ ಗ್ರಾಮ, ಮೈದೊಳ್ಳಿನ ಒಂದು ಕಾಲು ಭಾಗ ಬರುತ್ತೆ. ಅಂಥ ಒಂದು ಗ್ರಾಮಕ್ಕೆ 24 ಲಕ್ಷ ರೂಪಾಯಿಂದು ಕಾಂಕ್ರೀಟ್ ರೋಡ್ಗಳು, ಬಾಕ್ಸ್ ಲೈನ್ಗಳು ಎಲ್ಲವನ್ನೂ ಮಾಡಿ ನಮಗೆ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬಂದು 2.5 ವರ್ಷ ಆಯಿತು. ಒಂದೇ ಒಂದು ಹೇಳ್ಕೊಳಕ್ಕೆ ಒಂದು ಅಭಿವೃದ್ಧಿ ಕೆಲಸಗಳು ಎಲ್ಲೂ 1 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ, ಒಂದು ಬಾಕ್ಸ್ ಲೈನ್ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಯಾವುದೋ ಮಾಡಿಲ್ಲ. ಕೇಳಿ MLAಗಳು ಮಾಡೋಕ್ಕೆ ತಯಾರಿದ್ದಾರೆ. ನಮ್ಮ ಕ್ಷೇತ್ರದ MLA ಶಾರದಾಪುರ ನಾಯಕರು ಇದ್ದಾರೆ ಇವತ್ತು. ಆದರೆ ಅವ್ರಿಗೆ ಕೇಳಿದ್ರೆ ಏನು ಮಾಡೋಣಪ್ಪ, ಅನುದಾನ ಇಲ್ಲ, ನಾನು ಎಲ್ಲಿಂದ ತಂದು ಮಾಡೋಣ ಅಂತ ಹೇಳಿ ಅವರು ಸಹಾಯಕರಾಗಿಬಿಡ್ತಾರೆ. ಹಾಗಾಗಿ ಈ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ಮತ್ತು ಹಿಂದಿನ ಗೌರ್ಮೆಂಟ್ಗಳು ಎಲ್ಲಿಂದ ತಂದು ಕೆಲಸ ಮಾಡಿದ್ರು, ಇವ್ರು ಏನು ಮಾಡ್ತಾರೆ, ಇವ್ರಿಗೆ ಯಾಕೆ ಅನುದಾನ ಇಲ್ಲ? ಇದು ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕಾಗಿದೆ ಅವರಿಗೆ. ನಮ್ಮ ಮತಕ್ಷೇತ್ರದ ಜನತೆಯಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಹಾವೇರಿ ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಕ್ಷೇತ್ರ ಆದರೆ ನಾನು ಒಬ್ಬ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ನಿಗೆ ಒಬ್ಬ ಆಕಾಂಕ್ಷಿ ಇದ್ದೇನೆ. ಯಾಕೆ ನನಗೆ ಟಿಕೆಟ್ ಕೊಡಬೇಕು ಅಂತ ಕೇಳೋದಾದರೆ, ಏನು ಆಕಾಂಕ್ಷಿಗಳಿದ್ದಾರೆ, ನಾನು ಇಲ್ಲಿ ಎಲ್ಲರಿಗಿಂತಲೂ ಸೀನಿಯರ್ ಇದ್ದೀನಿ. 1991ರಿಂದ BJPಯಲ್ಲಿ ದುಡ್ಕೊಂಬಂದಿದ್ದೇನೆ. ಯಡಿಯೂರಪ್ಪನ ಅನುಯಾಯಿ ಇದ್ದೇನೆ. ರಾಘಣ್ಣವ್ರ ಜೊತೆ ತುಂಬ ನಿಕಟವಾದ ಸಂಬಂಧ ಇಟ್ಕೊಂಡಿದ್ದೀನಿ. ಅದ್ರಾಗೆ ಇನ್ನೊಂದು, ಇವತ್ತು ಏನು ರಾಘಣ್ಣವ್ರು ಎಷ್ಟು ಪ್ರಾಂಪ್ಟಾಗಿ ಕೆಲಸ ಮಾಡ್ತಿದ್ದಾರೋ ಅದೇ ಥರ ನಾನು ತಾಲೂಕು ಪಂಚಾಯತಿ ಅಧ್ಯಕ್ಷನಾಗಿ ಅದೇ ರೀತಿ ಮಾಡಿದ್ದೀನಿ. ಒಂದು ಕರಪ್ಷನ್ ಅನ್ನೋದು ಮಾಡಿಲ್ಲ, ಒಂದು ಜನಗಳಿಗೆ ಹೆರಾಸ್ಮೆಂಟ್ ಮಾಡಿಲ್ಲ. ನನ್ನ ಕೈಯಿಂದ ದುಡ್ಡು ಖರ್ಚು ಮಾಡಿ ಜನಗಳಿಗೆ ಸೇವೆ ಮಾಡಿದ್ದೀನಿ. ಮುಂದೆ ಇದುವರೆಗೂ ನಾನು ರಾಜಕೀಯವಾಗಿ ಇಷ್ಟೊಂದು ವರ್ಷ 35 ವರ್ಷ BJPಯಲ್ಲಿ ದುಡಿದ್ರೂ ಯಾವುದೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ಕೊಟ್ಟಂಥ ಸ್ಥಾನಮಾನಗಳಿಗೆ ನಾನು ನನ್ನ ಕೈಯಿಂದನೇ ಖರ್ಚು ಮಾಡ್ಕೊಂಡು ದುಡಿದ್ದೀನಿ. ಮುಂದೆ ಬರೋಂಥ ಎಲೆಕ್ಷನ್ನಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ನೀವು ಗೆಲ್ಲಿಸ್ಕೊಟ್ರೆ ಹಾವೇರಿ ಜಿಲ್ಲಾ ಪಂಚಾಯತಿಯಲ್ಲಿ IT ರೋಡ್ಸ್ ಅಂದರೆ ಇರಿಗೇಷನ್ ಟ್ರಾಫಿಕ್ ರೋಡ್ಗಳಿದ್ದಾವೆ, ಭಾರಿ ಹೊಲಸೆದ್ದೋಗಿದ್ದಾವೆ. ರೈತರು ನೇರ ಅವ್ರ ಜಮೀನುಗಳಿಗೆ ಹೋಗೋಕ್ಕೆ ಅವಕಾಶ ಇಲ್ಲ ಅಂತ ಅವನ್ನೆಲ್ಲ ಸರಿ ಮಾಡಿಸ್ಬೇಕು. ನೀರಿನ ಅನುಕೂಲ ಮಾಡಿಕೊಡ್ಬೇಕು. ಚಾನಲ್ಗಳಲ್ಲಿ ಭಾಳ ರಿಪೇರಿ ಐತೆ, ಹೂಳು ತುಂಬ್ಕೊಂಡು ಈ ಸರ್ಕಾರದಲ್ಲಿ ಹೂಳು ಎತ್ತಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ನಾವು ಇದೇ ಮಲ್ಲಾಪುರ ಕೆರೆಯಿಂದ ಮಂಗೋಟೆವ್ರಿಗೆ ಫೀಡಿಂಗ್ ಚಾನಲ್ನ ಮೊನ್ನೆ ನಾವು ಊರಿನ ಈ ನಮ್ಮ ಕಮಿಟಿಯಿಂದ, ಊರ ಅಭಿವೃದ್ಧಿ ಕಮಿಟಿಯಿಂದ 18 ಗಂಟೆ JCB ತರಿಸಿ ನಾವು ಹೂಳು ಎತ್ಕೊಟ್ವಿ. ಅದು ಸರ್ಕಾರ ಕರ್ತವ್ಯ ಇತ್ತು, ಅವರು ಮಾಡ್ತಾ ಇಲ್ಲ. ಅದೇ ಮಲ್ಲಾಪುರ ಕೆರೆಯಲ್ಲಿ ಹೂಳು ತುಂಬ್ಕೊಂಡು ನೀರೇ ಸಂಗ್ರಹ ಆಗ್ತಾ ಇಲ್ಲ. ಅಂಥದ್ದನ್ನ ನಾವು ಊರಾಟ ಕಮಿಟಿಯವರು ಬರೀ JCB ಚಾರ್ಜ್ ತಗೊಂಡು ರೈತರಿಗೆ ಮಣ್ಣು ಕೊಡ್ತಾ ಇದ್ವಿ. ಆದರೂ ಅದಕ್ಕೆ ಅನೇಕ ಜನ ಬಂದು ತರಲೆ ಮಾಡೋದು, ಯಾಕೆ ಮಣ್ಣು ಎತ್ತೀರಿ, ಲೂಟಿ ಮಾಡ್ತೀರಿ ಅಂತಂದರೆ ಅದಕ್ಕೆ ನಾವು ಸಮರ್ಥವಾದ ಉತ್ತರ ಕೊಟ್ಟಿದ್ವಿ. ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಕೊಟ್ಟು ನಮಗೆ ಕೆರೆ ಹೂಳು ಎತ್ತಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಗ್ರಾಮದ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ವಿ, ನಮಗೆ ಬೆಂಬಲ ಕೊಡಬೇಕು. ನಾಳೆ ಜಿಲ್ಲಾ ಪಂಚಾಯತಿ ನಾನು ಗೆಲ್ಲಿಸಿದ್ದೆ ಆದರೆ ನಾನು ಅಷ್ಟೇ ನಿಸ್ವಾರ್ಥ ಸೇವೆಯಿಂದ ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಮ ಕಷ್ಟಗಳಿಗೆ ಇರ್ತೀನಿ, ಸ್ಪಂದಿಸ್ತೀನಿ, ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ಮಿಂದ ಏನೂ ಅಪೇಕ್ಷೆ ಪಡಲ್ಲ ಅಂತ ನನ್ನ ಆತ್ಮಪೂರ್ವಕವಾಗಿ ನಿಮಗೆ ನನ್ನ ವಿನಂತಿ ಮಾಡ್ತೀನಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಎಂತೆಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ವಿಮಾನ ನಿಲ್ದಾಣಗಳು ಇವತ್ತಿಗೂ ಆಗಿಲ್ಲ. ಯಡಿಯೂರಪ್ಪನವರು ರಾಘಣ್ಣವರು ಸೇರ್ಕೊಂಡು ಶಿವಮೊಗ್ಗದಲ್ಲಿ ಒಂದು ಏರ್ಪೋರ್ಟ್ ಮಾಡಿದರು. ಅದೇ ಮೋದಿನೇ ಅದಕ್ಕೆ ಉದ್ಘಾಟನೆ ಬಂದಂದರು, ನಾವೆಲ್ಲ ಹೋಗಿದ್ವಿ. ಅಂಥ ಒಂದು ದೊಡ್ಡ ಸಾಧನೆ, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಏರ್ಪೋರ್ಟ್ ಮಾಡಿದರು. ಇದನ್ನು ಅದೇ ಬೇರೆಯವರು ಈಗ ಯಾರೂ ಮಾಡೋಕ್ಕಾಗಿಲ್ಲ. ಹಿಂದೆ ಚೀಫ್ ಮಿನಿಸ್ಟರ್ ಇದ್ದಂಥವ್ರು ಯಾರೂ ಮಾಡಲಿಲ್ಲ. ಇವತ್ತು ಯಡಿಯೂರಪ್ಪನವ್ರ ಸಾಧನೆ, ರಾಘಣ್ಣನ ಸಾಧನೆ ಶಿವಮೊಗ್ಗ ಜಿಲ್ಲೆ ಒಳಗೆ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಯಾರಿಂದನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂತಹ ಚುನಾವಣೆಗಳಾಗಿರ್ತಕ್ಕಂತಹ ಜಿಲ್ಲಾ ಪಂಚಾಯಿತಿ ಅಂದರೆ ಹಾವೇರಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಮುಂದಿನ ಆಕಾಂಕ್ಷಿಯಾಗಲು ಇಚ್ಛಿಸಲ್ಪಟ್ಟಿರುವಂತಹ ಸನ್ಮಾನ್ಯ ಶ್ರೀ G. ಸದಾಶಿವಪ್ಪ ಗೌಡರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ, ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ವೋಟನ್ನು ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.